ನಾನು ಆಲ್ರೆಡಿ 8-9 ಕೋಟಿ ಸಲ ಮಾಡಿದ್ದೆ. ದರ್ಶನ್ ಸರ್ ಕಷ್ಟ ಆದಾಗ ಒಂದ್ಸಲ ನನಗೆ ಯಾವ್ದು ಪಿಕ್ಚರಲ್ಲಿ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ನನ್ನ ಹೊರತ್ರ ಹೋಗಿ ಸಾಲ ಕೇಳೋ ಪರಿಸ್ಥಿತಿ ಇರಲಿಲ್ಲ. ಒಂದೇದು. ಎರಡನೇದು, ನನಗೆ ನಾನು ಈಗ ಕುತ್ತಿಗೆ ಬಂದ್ಬಿಟ್ಟಿದ್ದೆ. ನಾನು ಮುಳುಗ್ತಾ ಇದ್ದೀನಿ, ಸಾಯಬೇಕು ಅಂತ ಹೊಟ್ಟಿದ್ದೀನಿ. ಏನು ಹೆಚ್ಚು ಕಡಿಮೆಯಾಗಿ ನಾನು ಮಾಡಿರೋ ಸಾಲಗಳು ಎಲ್ಲ ಹೆಚ್ಚು ಕಡಿಮೆ ಇಂಡಸ್ಟ್ರಿ ಚಿಕ್ಕದು. ಎಲ್ಲರೂ ನಾನು ಎಲ್ಲೆಲ್ಲಿ ತೊಗೊಂಡಿದ್ದೀನಿ ಇಂಡಸ್ಟ್ರಿ ಅವರು ಹೇಳ್ತಾರೆ, ಎಲ್ಲ ದರ್ಶನ ಸರ್ ಗೊತ್ತಿದ್ದೇ ಇರುತ್ತೆ. ಅವ್ರು ಗೊತ್ತಿತ್ತು ನಾನು ಸಾಲ ಎರಡು ಕಡೆ ಅಲ್ಲಿ ಪಿಕ್ಚರ್ ಸಾಲ ಮಾಡಿ ಅಂತ ಗೊತ್ತಿತ್ತು, ಎಷ್ಟು ಮಾಡಿದ್ದೀನಿ ಅಂತ ಗೊತ್ತಿರಲಿಲ್ಲ. ನನಗೆ ಎಲ್ಲ ಅವ್ರ ಮುಂದೆ ಮುಖ ತೋರ್ಸೋಕ್ಕಾಗಲ್ಲ. ಅವ್ರ ಮೇಲೆ ಭಾಳ ಅಪಾರವಾದ ಗೌರವ. ಆ ಅಪಾರವಾದ ಗೌರವನೇ ನಾನು ಓದ್ಬಿಡೋ ಮಾಡ್ತು, ಬೇರೆ ಏನಿಲ್ಲ. ನಮ್ಗೆ ಆಮೇಲೆ ಗೊತ್ತಾಯ್ತು, ಈಗ ದರ್ಶನ್ ಸರ್ ನಾನು ಫೇಸ್ ಮಾಡೋಕ್ಕಾಗಲ್ಲ, ಈಗ ಭಾಳ ಪ್ರಾಬ್ಲಮ್ಸ್ ಇಟ್ಕೊಂಡಿದ್ದೀನಿ, ಅವ್ರು ಫೇಸ್ ಮಾಡೋಕ್ಕಾಗಲ್ಲ. ಈ ಅವಾಗಲೇ ನಾನು ಇದನ್ನೆಲ್ಲ ಸಾಯಬೇಕು ಅಂತ ನನಗೆ ಎತ್ತಿದ್ರು. ನಾನು ಒಪ್ಕೊಂಡಿಲ್ಲ ಸಾಯಕ್ಕೆ. ಬಟ್ ಅನಿಸಿತ್ತು ಅವ್ನು ಫೇಸ್ ಮಾಡೋಕ್ಕಾಗಲಾರ್ದೆ ನಾನು ಊರು ಅಂತ ಪ್ರಸಂಗ ಬಂತು. ನಾನು ಅಷ್ಟು ಭೇಟಿ ಕಟ್ಟಿದ್ದೀನಿ ಸರ್. ನಾನು ಬೆಂಗಳೂರು ಜುಲೈ 1, 2018 ಇದ್ದರೆ ಅದರ ಹಿಂದಿನ ತಿಂಗಳು ನಾನು ಹೆಚ್ಚು ಕಡಿಮೆ 15 ಲಕ್ಷ ತಿಂಗಳಿಗೆ ಭೇಟಿ ಕಟ್ಟಿದ್ದೀನಿ ಸರ್. ಪಿಕ್ಚರ್ ರಿಲೀಸ್ ನಾನು ಒಂದೇ ಬಿಸ್ನೆಸ್ ಮಾಡಿದ್ದೀನಿ, 7 ಬಿಸ್ನೆಸ್ ಮಾಡಿದ್ದೀನಿ. ಎಷ್ಟೋ ಪಿಕ್ಚರ್ಗಳು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, 3 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಕೂಡ ರಿಟರ್ನ್ ಮಾಡ್ತಿದ್ದೆ, ಅದರಿಂದ ಏನು ಭಾಳ ಸಿಗಲ್ಲ ಅನ್ನೋ ಬರೀ ಬಡ್ಡಿಗೆ ಹೋಗ್ತಿತ್ತು. ಸರ್ ಈ ಪಿಕ್ಚರ್ ಅಂದಮೇಲೆ ಇವತ್ತಿಲ್ಲ ನಾಳೆ ಗೆಲ್ತೀವಿ ಅಂತ ಹೋಗ್ತಾರೆ ಸರ್ ಎಲ್ಲರೂ. ಸರ್ ನಂಬಿಕೆ ಅಂದರೆ ಏನೋ ಗೊತ್ತಿಲ್ಲ, ಅದು ಬೇಡ ಥರ ಇತ್ತು. ನಾನು ಏನು ಮಾಡೋಕ್ಕಾಗಲ್ಲ. ನಾನು ಏನೋ ಒಂದು ಪಿಕ್ಚರ್ ಕೈ ಹಿಡಿಯುತ್ತೆ, ನಾನು ತೀರಿಸ್ತೀನಿ ಅನ್ನೋ ನಂಬಿಕೆ ಇತ್ತು ಸರ್. ಆ ನಂಬಿಕೆ ಮೇಲೆ ನಾನು ಹೊರಟೆ, ಮಾಡ್ತಾ ಹೋದೆ. ನಾನು ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ, ನಾನು ಯಾವಾಗ ಹಿಡಿಯುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಪ್ರಕಾಶ ಬಿದ್ದೆ ಅಂತ ಗೊತ್ತಿಲ್ಲ. ಇವತ್ತು ನಮ್ಗೆ ಈ ಪಿಕ್ಚರ್ ಕೈ ಹಿಡಿಬೋದು ಅಂತ ನಾನು ಮುಂದೆ ಹೋಗ್ತಾ ಇದ್ದೆ. ಅದ್ರ ಬದಲೇ ನಾನು ದುಡ್ಡು ಹೋಗ್ತಾ ಇತ್ತು. ದರ್ಶನ್ ಸರ್ ಇದ್ದಾಗಲೇ ಬಂದಿದ್ದೀನಿ ನಾನು. ಅಲ್ಲ ಸರ್, ದರ್ಶನ್ ಸರ್ ಹೊರಗಡೆ ಇದ್ದಾಗಲೇ ಬಂದಿದ್ದೀನಿ. ಇಲ್ಲ, ನಾನು ದಿನಕರ ಮೀಟ್ ಆಗಿದ್ದೀನಿ. ಅವತ್ತಿನ ಪರಿಸ್ಥಿತಿ ಊರಲ್ಲಿ ಇರಲಿಲ್ಲ. ಆಮೇಲೆ ಅವ್ರು ಮೀಟ್ ಆಗ್ತೀನಿ ಅಂದರೆ ಪರಿಸ್ಥಿತಿ ಅವ್ರದ್ದು ಗೊತ್ತಲ್ಲ ನಿಮಗೆ, ಅವ್ರು ಯಾರೋ ಮೀಟ್ ಆಗಿ ಆಗ್ತಿರಲಿಲ್ಲ. ಸ್ವಲ್ಪ ಟೈಮ್ ಆಯಿತು, ಅಷ್ಟರಲ್ಲಿ ನನಗೆ ಸ್ಟ್ರೋಕ್ ಆಯಿತು. ಅದಾದ್ಮೇಲೆ ನಾನು ಮೀಟ್ ಆಗಬೇಕಂದ್ರೆ ಅವರು ಈಗಿಲ್ಲ. ಈ ಸದ್ಯ ಬೇಡ ಅಂತ, ಈ ಸದ್ಯ ಬೇಡ ಅಂತ ನಂದೆಲ್ಲ ಈಗ ನಿಮ್ಗೆ ಏನು ಹೇಳಿದೆ ಸರ್, ಇಷ್ಟೇ. ಹೌದಾ, ಹಿಂಗೈತೆ, ಆಗಲಿ ಬಿಡಿ, ಏನೋ ಆಗಿದೆ ನೀವು ಮಾಡಿದ್ದೀವಿ ನೋಡೋಣ ಅಂತಂದ್ರೆ ಅವ್ರು ಭಾಳ ಟೆನ್ಷನ್ ಇದ್ದಾರೆ. ಆ ಟೈಮಲ್ಲಿ ಅವ್ರದ್ದು ಭಾಳ ಇದು ನಡೆದಿತ್ತು. ನಾನು ಅವ್ರನ್ನ ಭಾಳ ಕೆಲ್ಕಾಕೊಂಡೆ, ಓದೆ, ಕೂತ್ಕೊಂಡೆ. ನಾನು ಯಾವಾಗಲೂ ಫ್ರೆಂಡೇ, ಟೀ ಕುಡಿದೆ, ಮಾತಾಡಿದೆ, ಬಂದೆ. ನಾನು ಅವ್ರಿಗೆ ನಾನು ಪ್ರೆಷರ್ ಹಾಕೋ ಪರಿಸ್ಥಿತಿ ಇರಲಿಲ್ಲ. ನಾನು ಏನು ಹೇಳ್ಬೇಕು ಅದನ್ನು ಅವ್ರಿಗೆ ಕನ್ವೆ ಮಾಡಬೇಕಾಗಿತ್ತು, ಕನ್ವೆ ಮಾಡೋದೇ ಬಂದೆ ಅಷ್ಟೇ. ಇಲ್ಲ, ನಾನು ಬರಬೇಕಂತ ಹೊರಟಿದ್ದು ನಿಜ. ಅಷ್ಟರೊಳಗಡೆ ಅದು ಸ್ವಲ್ಪ ತಣ್ಣಗಾಯ್ತು ವಿಷಯ. ನಾನು ಅದನ್ನು ಮತ್ತೆ ಬೆಳೆಸೋಕ್ಕಾಗಲಿಲ್ಲ. 13 ದಿನ 4 ದಿನ ಟಿ ವಿ ಬಂತು, ಕಂಟಿನ್ಯೂ ಬಂತು, ನಾನು ನೋಡಿದೆ. ಅದಾದಮೇಲೆ ನಾನು ಬರೋಕ್ಕಾಗಲಿಲ್ಲ, ಒಂದು ವಾರ ಬಿಟ್ಟು ಬರಬೇಕಂತ ಅಷ್ಟೇ ತಣ್ಣಗಾಯಿತು. ನಾನು ಮತ್ತೆ ಅದನ್ನು ರೇಸ್ ಮಾಡೋ ವಿಷಯ ಇಲ್ಲ. ಅದೇ ಟೈಮಲ್ಲಿ ನನಗೆ ಈ ಟಿ ವಿ ಆಪ್ರೇಷನ್, ಏನೋ ಪ್ರಾಬ್ಲಮ್ ಆಪ್ರೇಷನ್ ಆಗಿ ನಾನು ಟಿ ವಿ ಆಗಿತ್ತು. 6 ತಿಂಗಳು ನಾನು ಮತ್ತೆ ಬರೋಕ್ಕಾಗಲಿಲ್ಲ, ಸಿಕ್ಕಾಕೊಂಡಿದ್ದೆ. ನಾನು ಆ್ಯಕ್ಚುಲಿ ಬಂದಿದ್ದೆ ಅವಾಗ ಹೋಗಿ ದರ್ಶನ್ ಸರ್ ಮೇಲೆ ನನ್ನ ಅಪವಾದ ಬರಬಾರ್ದು ಅನ್ನೋ ಒಂದೇ ಒಂದು ರೀಸನ್ ಹೊರಗಡೆ ಬಂದೆ. ಆ ಮೂಮೆಂಟಲ್ಲಿ ಬಂದು ನಾನು ಫೇಸ್ ಮಾಡೋಕ್ಕಾಗಿಲ್ಲ, ಪರಿಸ್ಥಿತಿ ಅಡೆತಡೆ ಮಾಡ್ತಷ್ಟೇ. ನಾನು ಬಂದಿದ್ದಾವಾಗಲೇ ಸ್ವಲ್ಪ ಅದಾಗಿ ಒಂದು ತಿಂಗಳು 2 ತಿಂಗಳು ಆದ್ಮೇಲೆ ಬಂದಿದ್ದೆ. ಕುಟುಂಬದ ಕಡೆ ಹೋಗಿದ್ದಾರೆ ಸರ್, ನಮ್ಮ ಕುಟುಂಬದ ಕಡೆ ಹೋಗಿದ್ದಾರೆ. ಮೀಡಿಯಾದವ್ರು ನೀವು ಹೋಗಿದ್ದಾರೆ ಸರ್, ಮೀಡಿಯಾದವ್ರು ಹೋಗಿದ್ದಾರೆ, ನಮ್ಮ ಮನೆಗೆ ಹೋಗಿದ್ದಾರೆ, ನಮ್ಮ ಮಿಸಸ್ ಮನೆಗೆ ಹೋಗಿದ್ದಾರೆ, ನಮ್ಮ ತಂದೆ ನಮ್ಮ ಅಣ್ಣನ ಕಡೆಗೆ ಹೋಗಿದ್ದಾರೆ. ಕೇಳಿದಾಗ ಅವರು ಹೇಳಿದ್ರು, ಇಲ್ಲ ಅದು ಸುಳ್ಳು, ಏನು ಬರ್ತಾ ಇದೆ ಅದು ಸುಳ್ಳು, ಅವ್ರು ಬದುಕಿದ್ದಾರೆ ಅಷ್ಟೇ, ನಮ್ಮ ನೆಟ್ಟರು ಬರ್ತಿದ್ದಾರೆ, ಬದುಕಿದ್ದಾರೆ, ಇಲ್ಲೇ ಕೊಲೆ ಮಾಡಿದ್ರು ಅದೆಲ್ಲ ಸುಳ್ಳು ಅಂತ ಅವರು.
ಸ್ವಲ್ಪ ಕರೆಕ್ಷನ್. ಗದಗಲ್ಲ ಅವ್ರು ಹೋಗಿದ್ದು ಹೊಸಪೇಟೆಗೆ, ನಮ್ಮ ಮಿಸಸ್ ಇದ್ದಿದ್ದು ಹೊಸಪೇಟೆ, ಸಣ್ಣ ಕರೆಕ್ಷನ್. ಗದಗಲ್ಲ, ನಮ್ಮ ಸ್ವಂತೂರು ಗದಗ. ನನ್ನ ಹೆಂಡತಿನ ಬಿಟ್ಟು ಹೋಗಿದ್ದು ಅವ್ರ ತವ್ರ ಮನೇಲಿ ಹೊಸಪೇಟೆ. ಅವ್ರ ತವ್ರ ಮನೆ ಬಂದು ಹೊಸಪೇಟೆ ಹುಲಿಯಮ್ಮ ದೇವಸ್ಥಾನ ಅಂತ ಇದೆ ಹೊಸಪೇಟೆ ಹತ್ರ. ಆದರೆ ಅವರು ಅನಿವಾರ್ಯವಾಗಿ ಒಂದಿಷ್ಟು ದಿವಸ ಹೊಸಪೇಟೆಯಲ್ಲಿ ಇದ್ದರು. ಅವಾಗ ಅಲ್ಲಿ ಹೋಗಿದ್ರು, ನಿಜ ಮಾತಾಡಿದ್ದಾರೆ, ಅಲ್ಲೆಲ್ಲ ನಾನು ನೋಡಿದ್ದಾರೆ, ಕಷ್ಟ ನೋಡಿ ಅವರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ದಿನಕರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ನನ್ನ ಮಗನ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿ, ಏನಾದ್ರು ಕಷ್ಟ ಹೇಳಿ ಏನೋ ಆಗ್ಬಿಟ್ಟಿದೆ ಮೊದಲು ನಮ್ಮವನೇ ಅಂತಂದು ಅವರೇ ಹೆಲ್ಪ್ ಮಾಡಿ